ಹಲೋ ಗೈಸ್, ಮೀಶೋದಲ್ಲಿ ಕೆಟ್ಲಾಗ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ತೇನೆ. ಮೀಶೋ ಪ್ಯಾನಲ್ ಓಪನ್ ಮಾಡಿ, ಆಮೇಲೆ ಅದರಲ್ಲಿ ಆಪ್ಷನ್ ಬರುತ್ತೆ ಆ್ಯಡ್ ಕೆಟ್ಲಾಗ್ ಅಂತ. ಅದರಲ್ಲಿ ಸಿಂಗಲ್ ಬಲ್ಕ್ ಕೂಡ ಇದೆ. ಸಿಂಗಲಲ್ಲಿ ನಾನು ಮಾಡಿ ತೋರಿಸ್ತೇನೆ. ಮೊದಲಿಗೆ ನೀವು ಅದು ಸಿಂಗಲ್ ಕೊಟ್ಟಾದ ಮೇಲೆ ಅದರಲ್ಲಿ ನಿಮಗೆ ಆಪ್ಷನ್ ಬರ್ತಿದೆ. ನಮ್ಮದು ಕವರ್ ಅಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಹಾಗೇನು ತೋರಿಸ್ತೀನಿ. ನಿಮಗೆ ಸರ್ಚ್ ಕೂಡ ಮಾಡ್ಬೋದು. ಇವಾಗ ನಾನು ಸರ್ಚ್ ಮಾಡ್ತಿದ್ದೇನೆ ನೋಡಿ, ಕ್ಲೋತ್ ಕವರ್ ಅಂತ. ನಂದು ಕವರದ್ದು ನಾನು ಅಪ್ಲೋಡ್ ಮಾಡಬೇಕು. ಇವಾಗ ಅಪ್ಲೋಡ್ ಮಾಡ್ತೀನಿ ನೋಡಿ. ಅದರಲ್ಲಿ ಆಪ್ಷನ್ ಬರುತ್ತೆ ಕರೆಕ್ಟಾಗಿ. ಆಮೇಲೆ ಇಮೇಜ್ ಕೂಡ ಬರುತ್ತೆ ನಿಮಗೆ ಕ್ಲಾರಿಫೈ ಮಾಡೋಕ್ಕೆ. ಇಮೇಜಲ್ಲಿ ಆ್ಯಡ್ ಇಮೇಜ್ ಅಂತ ಕೊಡಿ. ಆಮೇಲೆ ನಿಮ್ಮದು ಕೆಟ್ಲಾಗ್ ಎಲ್ಲಿದೆ, ಯಾವ ಫೋಟೋಸ್ ಇದೆ ನಿಮ್ಮ ರೆಡಿ ಮಾಡಿಟ್ಟದ್ದು, ಅದು ಅಪ್ಲೋಡ್ ಮಾಡಿ. ಫೋಟೋ ಕೂಡ ಬ್ಯಾಕ್ಗ್ರೌಂಡ್ ವೈಟ್ ಆಗಿರಬೇಕು, ಬೇರೆ ಏನಾದರೂ ಇದಿರಬಾರ್ದು. ಅದರಲ್ಲಿ ಬರೆದಿದೆ ಯಾವುದು ಕೂಡ ಬರೆದಿರಬಾರ್ದು. ಆಮೇಲೆ ಬ್ಯಾಕ್ಗ್ರೌಂಡ್ ಫೋಟೋ ಅದೇ ಫೋಟೋ ಇರ್ಬೋದು, ಕ್ಲಿಯರಾಗಿ ಫೋಟೋ ಬರಬೇಕು. ಹೀಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಕೂಡ ಫೋಟೋ ಅಪ್ಲೋಡ್ ಮಾಡ್ಬೋದು. ಈ ಥರ ಇಲ್ಲಿ ಆಪ್ಷನ್ ಇದೆ ನೋಡಿ ಸೈಡಲ್ಲಿ, ಯಾವ ಥರ ಇರಬೇಕಂತ. ನಾನು ಸಿಂಗಲ್ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆಮೇಲೆ ಬರುತ್ತೆ ಪ್ರಾಡಕ್ಟ್ ಡೀಟೇಲ್. ನಿಮಗೆ ಡೀಟೇಲ್ ಹಾಕಬೇಕು. ಪ್ರಾಡಕ್ಟ್ ಲೆಂತ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ ಎಲ್ಲ ಹಾಕಬೇಕು. ಇದರಲ್ಲಿ ನಿಮಗೆ ವೆಯ್ಟ್ ಕೇಳುತ್ತೆ ಫಸ್ಟ್, ಎಷ್ಟು ಗ್ರಾಮ್ ಇದೆ ಗ್ರಾಮ್ ಹಾಕ್ಬೋದು. ಆಮೇಲೆ ಸ್ಟೈಲ್ ಅಂದರೆ ಕೋಡ್, ಯಾವುದಾದ್ರೂ ಕೋಡ್ ಹಾಕ್ಬೋದು. ನಿಮಗೆ ಸರ್ಚ್ ಮಾಡೋಕ್ಕೆ ಈಸಿಯಾಗಿ ಸಿಗುತ್ತೆ. ಯಾವುದು ಕೂಡ ಕೋಡ್ ಹಾಕ್ಬೋದು ನಿಮಗೆ. ಇಲ್ಲಿ ನಾನು ಕೋಡ್ ಹಾಕ್ತಾ ಇದ್ದೀನಿ, ಪ್ಯಾಕ್ 2 ಅಂತ. ಆಮೇಲೆ ಬರುತ್ತೆ ನಿಮಗೆ ನೇಮಲ್ಲಿ ನೀವು ಯಾವುದು, ಈಗ ನಂದಾದರೆ ಕ್ಲೋತ್ ಕವರ್ ಅಂತ, ಸ್ಯಾರಿ ಕವರ್, ಯಾವುದು ಕೂಡ ಕೀವರ್ಡ್ಸ್ ಹಾಕಿದರೆ ನಿಮಗೆ ಬೆಟರ್. ಅಂದರೆ ಸರ್ಚ್ ಮಾಡುವಾಗ ನಿಮಗೆ ಈಸಿಯಾಗಿ ನಿಮ್ಮ ಪ್ರಾಡಕ್ಟ್ ಕಾಣುತ್ತೆ. ಸೊ ಜಾಸ್ತಿ ಹಾಕೋಕ್ಕೆ ನೋಡಿ, ಅಂದರೆ ಕ್ಲೋತ್ ಕವರ್ ಆದರೆ ಕ್ಲೋತ್ ಕವರ್, ಡ್ರೆಸ್ ಕವರ್ ಆ ಥರ, ಸ್ಯಾರಿ ಕವರ್ ಆ ಥರ ಆಗಬೇಕು. ಅಂದರೆ ಬೇರೆ ಬೇರೆ ಟೈಪಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಆ ಕವರ್. ಅಂದರೆ ನಿಮ್ಮ ಪ್ರಾಡಕ್ಟ್ ಕೂಡ ಯಾವ ಟೈಪಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಆ ಥರ ಸರ್ಚ್ ಕೀವರ್ಡ್ ಇರಬೇಕು. ಯಾವುದು ಕೂಡ ನಿಮ್ಮ ಪ್ರಾಡಕ್ಟ್ ಇದ್ದರೆ ಅದರದ್ದು ಯಾವ ಟೈಪಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಆ ಥರ ಯೂಸ್ ಮಾಡ್ಬೋದು. ಆಮೇಲೆ ಬರುತ್ತೆ ನಿಮಗೆ ಸೈಜ್ ಅಂದರೆ ಪ್ರೈಸಲ್ಲಿ ನಿಮಗೆ ಯಾವ ಥರ ಅಂದರೆ ಫೈನಲ್ ಪ್ರೈಸ್. ನೀವು ಈಗ ನನ್ನ ಪ್ರಾಡಕ್ಟ್ ನಾನು 100 ಹಾಕ್ತಾನೆ ಅಂದರೆ ಪ್ಯಾಕ್ ಆಫ್ 2ಗೆ 100 ಅಂತ ಹಾಕಿದ್ದೇನೆ. ಅದರಲ್ಲಿ 85 ಅಂತ ರಾಂಗ್ ಆರ್ ಡಿಫೆಕ್ಟಿವ್. ಅಂದರೆ 85 ಅಂದರೆ ನಿಮಗೆ ಕಸ್ಟಮರ್ ಏನಾದರೂ ಡಿಫೆಕ್ಟ್ ರಿಟರ್ನ್ ಮಾಡಿದರೆ, ಇಲ್ಲದ್ರೆ ಫ್ರಾಡ್ ಮಾಡಿ ಯಾವುದಾದ್ರೂ ಬೇರೆ ಐಟಮ್ ರಾಂಗ್ ಐಟಮ್ ಕೊಟ್ಟರೆ ಅದು ನಿಮಗೆ ಕ್ಲೈಮ್ ಮಾಡಿದರೆ ಅವರು ಮೀಶೋದವ್ರು ನಿಮಗೆ 85 ರುಪೀಸ್ ಕೊಡ್ತಾರೆ, 100 ಕೊಡೋಲ್ಲ. ನಿಮ್ಮ ಪ್ರೈಸ್ ಹಾಕಿದ ಮೇಲೆ ಅವರ ಪ್ರೈಸ್ ಕೂಡ ಹಾಕ್ತಾರೆ. ಅಂದರೆ ಅವರು ಶಿಪ್ಪಿಂಗ್ ಚಾರ್ಜ್ ಹಾಕ್ತಾರೆ ನೋಡಿ, 69 ಶಿಪ್ಪಿಂಗ್ ಚಾರ್ಜ್. ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ಹೇಳ್ತೇನೆ, 87 TDS ಕಟ್ ಮಾಡ್ತಾರೆ, 69 ಅವರ ಶಿಪ್ಪಿಂಗ್ ಚಾರ್ಜ್ ಹಾಕ್ತಾರೆ. ಸೊ ನಮ್ಮ ಪ್ರಾಡಕ್ಟಿಗೆ 169 ಅಂತ ಕಸ್ಟಮರ್ಗೆ ತೋರಿಸುತ್ತೆ. ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬರೋದು 87, ಅಂದರೆ TDS ಕಟ್ಟಾಗಿ ಬರುತ್ತೆ. ನಮ್ಮದು 100 ಹಾಕಿದ್ದು 87 ಬರುತ್ತೆ. ಇದರಲ್ಲಿ 16 ಅವರದ್ದು ಶಿಪ್ಪಿಂಗ್ ಚಾರ್ಜ್. ಆಮೇಲೆ ನಿಮ್ಗೆ ಬರುತ್ತೆ MRP ಎಷ್ಟು ಬೇಕಾದರೆ ಹಾಕ್ಬೋದು. ಬಟ್ ಮೀಶೋದವ್ರು ಪ್ರೈಸ್ ಹಾಕ್ತಾರೆ ಅದಕ್ಕಿಂತ ಜಾಸ್ತಿ ಇರಬೇಕು. ಮತ್ತು ಇನ್ವೆಂಟ್ರಿ ಬರುತ್ತೆ, ಇನ್ವೆಂಟ್ರಿ ಎಷ್ಟಿದೆ ನಿಮ್ಮೊಟ್ಟಿಗೆ ಸ್ಟಾಕ್ ಅದು ಹಾಕಿ. ಆಮೇಲೆ ನಿಮ್ಗೆ ಬರುತ್ತೆ SKUID, ಸ್ಟಾಕ್ ಕೀಪಿಂಗ್ ಯೂನಿಟ್. ಅಂದರೆ ಎಷ್ಟು ನಿಮ್ಮ ಸ್ಟಾಕ್ ಇದೆ, ಅಂದರೆ ಈಸಿಯಾಗಿ ರೆಕಗ್ನೈಸ್ ಮಾಡೋಕ್ಕೆ, ಸರ್ಚ್ ಮಾಡುವಾಗ ಕರೆಕ್ಟಾಗಿ ಸಿಗೋಕ್ಕೆ. ಅಂದರೆ ನೀವು ಇದರಲ್ಲಿ ಟೀ ಶರ್ಟ್ ಸೇಲ್ ಮಾಡೋದ್ರೆ ಅದರ ನಿಮಗೆ ಸೈಜ್ ಬರುತ್ತೆ, ಯಾವ ಸೈಜ್ ಯಾವ ಕಲರ್ ಅಂತ. ಅದರಲ್ಲಿ ನೀವು ಕಲರ್ ಹಾಕಿ ನಿಮಗೆ ರೆಕಗ್ನೈಸ್ ಮಾಡುವಾಗೆ ಈಸಿಯಾಗಿ ನಿಮಗೆ ಸರ್ಚ್ ಮಾಡ್ಬೋದು ನಿಮ್ಮ ಪ್ರಾಡಕ್ಟ್. ಕೆಟ್ಲಾಗಲ್ಲಿ ಇನ್ವೆಂಟ್ರಿಯಲ್ಲಿ ಸರ್ಚ್ ಮಾಡೋದ್ರೆ ಸರ್ಚ್ ಮಾಡ್ಬೋದು. ಮತ್ತು ಬರುತ್ತೆ ನಿಮಗೆ ಕಲರಲ್ಲಿ ನಿಮ್ಮದು ಪ್ರಾಡಕ್ಟ್ ಕಲರ್ ಯಾವುದಾದ್ರು ಹಾಕಿ, ಆಮೇಲೆ ಪ್ರಾಡಕ್ಟ್ ಹೆಸರು ಏನದು ಹಾಕಿ, ಆಮೇಲೆ ಮೆಟೀರಿಯಲ್ ಬರುತ್ತೆ, ಮೆಟೀರಿಯಲ್ ಯಾವುದಂತದ್ದು ಹಾಕಿ, ಆಮೇಲೆ ನೆಟ್ ಕ್ವಾಂಟಿಟಿ ಅಂದರೆ ಎಷ್ಟು ಕ್ವಾಂಟಿಟಿ ಇದೆ ನಿಮ್ಮೊಟ್ಟಿಗೆ. ಅಂದರೆ ಒಂದೇ ಸೇಲ್ ಮಾಡುವಾಗ ಎಷ್ಟು ಸೇಲ್ ಮಾಡ್ತೀರಿ, ಒಂದು ಪೀಸ್ ಸೇಲ್ ಮಾಡ್ತೀರಾ, ಇಲ್ಲದ್ರೆ 2 3 ಹಾಗೆ. ಮತ್ತೆ ಬರುತ್ತೆ ನಿಮಗೆ ಪ್ರಾಡಕ್ಟ್ ವಿಡ್ತ್ ಅಂದರೆ ಬ್ರಿಡ್ತ್ ಅಂತ ಹೇಳ್ತಾರೆ, ವಿಡ್ತ್ ಅಂತ ಹೇಳ್ತಾರೆ. ಎಷ್ಟು ಅಗಲಿದೆ ಅಂತ ಹಾಕಬೇಕು. ವಿಡ್ತ್ ಅಂದರೆ ಅಗಲ, ಬಿಡ್ತ್ ಅಂದರೆ ಅಗಲ. ಆಮೇಲೆ ಎಷ್ಟು ಅಗಲಿದೆ ಅದು ಹಾಕಿ, ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ ಅದು ಹಾಕಿ. ಆಮೇಲೆ ಹೈಟ್ ಬರುತ್ತೆ, ಹೈಟ್ ಕೂಡ ನೀವು ಎಷ್ಟಿದೆ, ಎತ್ತರ ಎಷ್ಟಿದೆ ಅದು ಹಾಕಿ, ಪ್ರಾಡಕ್ಟ್ ಎತ್ತರ. ಮತ್ತು ಬರೋದು ಪ್ರಾಡಕ್ಟ್ ಲೆಂತ್ ಎಷ್ಟು ಅಂತ ಕೊಡಿ, ಉದ್ದ ಎಷ್ಟು ಅಂತ ಕೊಡಿ. ಆಮೇಲೆ ಪ್ರಾಡಕ್ಟ್ ಯೂನಿಟ್ ಅಂದರೆ ನೀವು ಈಗೆಲ್ಲ ಕೊಟ್ಟದ್ದು ಯಾವುದು, ಇಂಚಲ್ಲಿ ಕೊಟ್ಟರೆ ಫೀಟಲ್ಲಿ ಕೊಟ್ಟರೆ ಅದನ್ನು ಚೂಸ್ ಮಾಡಿ. ಆಮೇಲೆ ವೆಯ್ಟ್ ಫಸ್ಟ್ ಕೊಟ್ಟಿದ್ರಲ್ಲ ಅದೇ ಗ್ರಾಮಲ್ಲಿ ಎಷ್ಟು, ಗ್ರಾಮ್ ಅಂದರೆ ಗ್ರಾಮ್, KG ಅಂದರೆ KG ಕೊಟ್ಬಿಡಿ. ಆಮೇಲೆ ಬರುತ್ತೆ ಕಂಟ್ರಿ ಅಂದರೆ ಇಂಡಿಯಾ ಹಾಕಿಬಿಡಿ. ಆಮೇಲೆ ಮ್ಯಾನುಫ್ಯಾಕ್ಚರ್ ನೀವು ನಿಮ್ಮದು ಹಾಕ್ಬೋದು, ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದಾದರೆ ನಿಮ್ದು ಹಾಕ್ಬೋದು. ಬೇರೆಯವರದ್ದು ತಗೊಂಬರೋದಂದರೆ ಅವ್ರದ್ದು ಅಡ್ರೆಸ್ ಹಾಕಬೇಕು. ಆಮೇಲೆ ಪಿನ್ ಕೋಡ್ ಕೂಡ ಕೇಳುತ್ತೆ, ಅಡ್ರೆಸ್ ಕೂಡ ಕೇಳುತ್ತೆ. ಅವರ ನೇಮ್, ಪ್ಯಾಕರ್ ಅಂದರೆ ಪ್ಯಾಕ್ ಮಾಡೋರು ಯಾರು, ನೀವೇ ಪ್ಯಾಕ್ ಮಾಡೋದ್ರೆ ನಿಮ್ಮ ಹೆಸರು ಹಾಕಿ, ನಿಮ್ಮ ಅಡ್ರೆಸ್ ಹಾಕಿ, ಅದೆಲ್ಲ ಫಿಲ್ ಮಾಡಬೇಕು. ಯಾವುದು ರೆಡ್ ಇದೆಯಲ್ಲ ಅದೆಲ್ಲ ಮ್ಯಾಂಡೇಟ್ರಿ, ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಆಮೇಲೆ ಪ್ಯಾಕರ್ ಅಡ್ರೆಸ್, ನಿಮ್ಮದಾದರೆ ನಿಮ್ಮದು, ಪ್ಯಾಕ್ ಮಾಡಿದವರ ಅಡ್ರೆಸ್ ಹಾಕಿ. ಆಮೇಲೆ ಇದು ಆಪ್ಷನಲ್ಲಿ ಬರುತ್ತೆ, ಇದು ನೀವು ಆಪ್ಷನ್ ಹಾಕೋದಾದರೆ ಹಾಕ್ಬೋದು, ಇಲ್ಲದ್ರೆ ಇಲ್ಲ. ಆಮೇಲೆ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇವಾಗ ಈಸಿಯಾಗಿ ಹಾಕ್ಬೋದು. ಇವಾಗ ChatGPT ಬಂದಿದೆ, ಸಿಂಪಲಾಗಿ ಮಾಡ್ಬೋದು. ನಿಮ್ಮ ಪ್ರಾಡಕ್ಟ್
ಏನು ಫೀಚರ್ಸ್ ಬೇಕು, ಡಿಸ್ಕ್ರಿಪ್ಷನ್ ಏನು ಬೇಕು ಅದು ಹಾಕಿದರೆ ಅದು ತೋರಿಸುತ್ತೆ, ಕೊಡುತ್ತೆ. ಕಾಪಿ ಪೇಸ್ಟ್ ಮಾಡಿದ್ರೆ ಆಯಿತು. ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು, ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು. ಯಾವುದು ಮನೆಯಲ್ಲಿ ಜಾಬ್ ಮಾಡಬೇಕು ಇಲ್ಲ ಬಿಸ್ನೆಸ್ ಮಾಡಬೇಕು ಆ ಥರ ಸಿಂಪಲಾಗಿ ನಿಮ್ಮ ಊರಲ್ಲಿ ಯಾವುದು ನಿಮಗೆ ಮ್ಯಾನುಫ್ಯಾಕ್ಚರ್ ಯಾವುದು, ಹೋಲ್ಸೇಲಲ್ಲಿ ಯಾವುದು ಸಿಗುತ್ತೆ ಅದು ಟ್ರೈ ಮಾಡಿ ನೋಡಿ, ಬೆಟರ್ ನಿಮಗೆ. ಅಂದರೆ ಬೇರೆಲ್ಲ ಹುಡುಕೋದಕ್ಕಿಂತ ನಿಮ್ಮ ಹತ್ತಿರದಲ್ಲಿ ಯಾವುದು ಹೋಲ್ಸೇಲಲ್ಲಿ ಸಿಗುತ್ತೆ, ಜ್ಯುವೆಲರಿ ಆದರೂ ಫ್ಯಾಷನ್ ಜ್ಯುವೆಲರಿ ಯಾವುದು ಬೇಕಾದರೆ ಆಗ್ಬೋದು. ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿ, ನಿಮ್ಮ ಹತ್ತಿರದಲ್ಲಿರುವ ಪ್ರಾಡಕ್ಟ್ ಇಲ್ಲಿ ಎಷ್ಟು ಪ್ರೈಸ್ ಇದೆ, ಏನು ಸೇಲ್ ಇದೆ ಅಂತೆಲ್ಲ ಚೆಕ್ ಮಾಡಿ ರಿಸರ್ಚ್ ಮಾಡಿ ಆಮೇಲೆ ಹಾಕ್ಬೋದು. ನೋಡಿ ಟ್ರೆಂಡಿಂಗ್ ಕೂಡ ಆಗ್ಬೋದು. ನಿಮಗೆ ನಿಮ್ಮದು ಹತ್ತಿರದಲ್ಲಿ ಯಾವುದು ಹೋಲ್ಸೇಲ್ ಸಿಗುತ್ತೆ ಅದು ಟ್ರೈ ಮಾಡಿ, ಬೆಟರ್. ಸಿಂಪಲಾಗಿ ಮಾಡ್ಬೋದು ಮನೆಯಲ್ಲಿ. ನಿಮಗೂ ಜಾಸ್ತಿ ನೀವು ತಂದು ಇನ್ವೆಂಟ್ರಿ ಜಾಸ್ತಿ ಇದು ಮಾಲ್ ತಂದಿಡಬೇಕು ಆ ಥರ ಅಂತ ಏನಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ತಂದಿಡಿ, ಸಬ್ಮಿಟ್ ಕೊಡಿ, ಎಲ್ಲ ಫಿಲ್ ಆದ ಮೇಲೆ ಸಬ್ಮಿಟ್ ಕೊಡಿ. ಇವಾಗ ಬರುತ್ತೆ, ಪಾಸ್ ಆದರೆ ಪಾಸ್ ಅಂತ ಬರುತ್ತೆ, QC ಪಾಸ್ ಅಂತ. QC ಪಾಸ್ ಆಗದಿದ್ದರೆ ನೀವು ಇನ್ನೊಮ್ಮೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಆದರೆ ಹೀಗೆ ಬರುತ್ತೆ, ಇನ್ ಪ್ರೋಗ್ರೆಸ್ ಬರುತ್ತೆ ಫಸ್ಟ್, ಆಮೇಲೆ QC ಪಾಸ್ ಅಂತ ಬರುತ್ತೆ. QC ಪಾಸ್ ಆಗದಿದ್ದರೆ ನಿಮ್ಮದು ಏನಾದರೂ ಪ್ರಾಬ್ಲಮ್ ಇರುತ್ತೆ, ಫೋಟೋದಲ್ಲಿ ಏನಾದರೂ ಪ್ರಾಬ್ಲಮ್, ಫೋಟೋದಲ್ಲಿ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಇಲ್ಲದ್ರೆ ಫೋಟೋದಲ್ಲಿ ಏನಾದರೂ ಬರೋದಿದ್ದರೆ ಆಗಲ್ಲ. ಆಮೇಲೆ ನಿಮಗೆ ಕೆಟಗರಿ ಆಗೋದಿದ್ದರೆ ಆಗಲ್ಲ. ಅಂದರೆ ವಿದೌಟ್ GST ಆದರೆ ಕೆಟಗರಿ ಲಿಮಿಟೆಡ್ ಇದೆ, ಅಂದರೆ ಎಲ್ಲ ಕೆಟಗರಿ ಆಗಲಿಕ್ಕಾಗಲ್ಲ. ಎಲೆಕ್ಟ್ರಾನಿಕ್ಸ್ ಆ ಥರದ್ದೆಲ್ಲ ಹಾಕ್ಲಿಕ್ಕಾಗಲ್ಲ. ಯಾವುದಂದರೆ ನಿಮಗೆ ಫ್ಯಾಷನ್ ಜ್ಯುವೆಲರಿ ಹಾಕ್ಬೋದು, ಆಮೇಲೆ ನಿಮಗೆ ಹೋಮ್ ಆ್ಯಂಡ್ ಕಿಚನ್ ಐಟಮ್ ಹಾಕ್ಬೋದು. ಇಲ್ಲಿ ನೋಡಿ ನಾನು ಹಾಕಿದ ಮೇಲೆ QC ಪಾಸ್ ಆಯಿತು. ಇವಾಗ ನಮ್ಮದು ಲೈವ್ ಆಗುತ್ತೆ, ಒಂದು ಈ ಪ್ರಾಡಕ್ಟ್ ಲೈವ್ ಆಗುತ್ತೆ, ಆಮೇಲೆ ಆರ್ಡರ್ ಬರುತ್ತೆ. ಈಸಿಯಾಗಿ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಂತಿಲ್ಲ, 5000 ಕೂಡ ಆಗುತ್ತೆ, 10,000 ಕೂಡ ಆಗುತ್ತೆ. ವಿದೌಟ್ GST ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅಂದರೆ ಈಸಿಯಾಗಿ ಮಾಡ್ಬೋದು. ನಾನು ಕೂಡ ಒಂದು ಪ್ಯಾರಲೈಸ್ ಪರ್ಸನ್, ಅಂದರೆ ವೀಲ್ ಚೇರ್ ಯೂಸ್ ಮಾಡ್ತಿರೋದು. ಅಂದರೆ ಜಾಸ್ತಿ ಮೂಮೆಂಟ್ ಆಗಲಿಕ್ಕಾಗಲ್ಲ, ಹೊರಗೆ ಹೋಗ್ಲಿಕ್ಕಾಗಲ್ಲ, ಕೂತ್ಕೊಳ್ಳಿಕ್ಕಾಗುತ್ತೆ ವೀಲ್ ಚೇರಲ್ಲಿ. ಸೊ ನನಗೆ ಕೂಡ ಇದು ಬೆಟರ್ ಅಂತ ಕಾಣುತ್ತೆ. ನಿಮಗೆ ಕೂಡ ಮನೆಯಲ್ಲಿ ಮಾಡೋದಾದರೆ ಬಿಸ್ನೆಸ್ ಮಾಡ್ಬೋದು. ಈ ಪ್ಯಾರಲೈಸ್ ಆದವರು ಕೂಡ ಬೆಟರ್. ಅಂದರೆ ವೀಲ್ ಚೇರ್ ಇದ್ದವ್ರಿಗೆ ಏನು ಇನ್ಕಮ್ ಇರಲ್ಲ, ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಬೋರು ಕೂಡ ಆಗುತ್ತೆ. ಬೇಕಿದ್ರೆ ನನ್ನದು ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು. ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.